ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್. ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ 4500 ಸರ್ಕಾರಿ ವೈದ್ಯರು ನಡೆಸ್ತಾ ಇರೋ ಪ್ರತಿಭಟನೆ ಇವತ್ತು ಕ್ಲೈಮ್ಯಾಕ್ಸ್ ಹಂತ ತಲುಪಿದೆ. ಯಾವುದೇ ಕಾರಣಕ್ಕೂ ತಮ್ಮ ಪಟ್ಟು ಸಡಿಲಿಸದೇ ಇರಲು ತೀರ್ಮಾನಿಸಿರುವ ವೈದ್ಯರು ಇವತ್ತು ರಾಜೀನಾಮೆ ನೀಡಿಯೇ ತೀರೋದಾಗಿ ಪಟ್ಟು ಹಿಡಿದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮಾಗಡಿ ರಸ್ತೆ ಮತ್ತು ಆನಂದರಾವ್ ಸರ್ಕಲ್ ಬಳಿಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸುತ್ತಮುತ್ತ ಮಧ್ಯಾಹ್ನ 12 ಗಂಟೆಯವರೆಗೆ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಇನ್ನು ಯಾವುದೇ ಕಾರಣಕ್ಕೂ ಪ್ರತಿಭಟನೆಗೆ ಬಗ್ಗುವ ಪ್ರಶ್ನೆಯೇ ಇಲ್ಲ ಅಂತ ಖಡಕ್ ಆಗಿ ತಿಳಿಸಿರುವ ಸರ್ಕಾರ ವೈದ್ಯರ ತಂತ್ರಕ್ಕೆ ಪ್ರತಿತಂತ್ರ ಹೆಣೆದಿದ್ದು ಪರ್ಯಾಯ ವ್ಯವಸ್ಥೆಗೆ ನಿರ್ಧರಿಸಿದೆ. ಆನಂದರಾವ್ ಸರ್ಕಲ್ ಸುತ್ತಮುತ್ತ ಈಗಾಗಲೇ 144 ಸೆಕ್ಷನ್ ಅಂದ್ರೆ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಲಾಗಿದೆ. ಇದರಿಂದಾಗಿ ಅಲ್ಲಿ ಸಭೆ ನಡೆಸಬೇಕಾಗಿದ್ದ ವೈದ್ಯರು ಫ್ರೀಡಂ ಪಾರ್ಕ್ನತ್ತ ತೆರಳಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಸಭೆ ಸೇರಿದ್ದಾರೆ. ಇದರಿಂದಾಗಿ ಅಲ್ಲಿ ಸುತ್ತಮುತ್ತ ಟ್ರಾಫಿಕ್ ಜಾಮ್ನ ಸಮಸ್ಯೆ ಕೂಡ ಕಂಡು ಬರ್ತಾ ಇದೆ. ಇವತ್ತು ಗೌರ್ಮೆಂಟ್ ಡಾಕ್ಟರ್ಸ್ ಬಂದು ಇಲ್ಲಿ ಪ್ರತಿಭಟನೆಯನ್ನು ಮಾಡಿ ಸಾಮೂಹಿಕವಾಗಿ ರಾಜೀನಾಮೆ ನೀಡ್ತಾರಂತ ಏನು ಘೋಷಣೆ ಮಾಡಿದರು. ಸೊ ಈ ಒಂದು ಆನಂದರಾವ್ ಸರ್ಕಲ್ ಹತ್ರ ಇದ್ದಂಥ ಸರ್ಕಾರಿ ಕಚೇರಿಯಲ್ಲಿ ಅನೇಕ ವಿಭಾಗದ ಕಚೇರಿಗಳಿವೆ ಮತ್ತು ಪ್ರತಿದಿನ ಸಾವಿರಾರು ಜನ ಇಲ್ಲಿ ತಮ್ಮ ಕೆಲಸಕ್ಕೋಸ್ಕರ ಇಲ್ಲಿ ಬರ್ತಿದ್ದಾರೆ. ಸೊ ಹಾಗಾಗಿ ಈ ಒಂದು ಪ್ರತಿಭಟನೆಯಿಂದ ಇಲ್ಲಿ ಬೇರೆ ಕಚೇರಿ ಕೆಲಸ ಕಾರ್ಯಕ್ಕೆ ಯಾವುದೇ ಥರದ ಒಂದು ಅಡಚಣೆ ಆಗಬಾರ್ದು ಮತ್ತು ಕಾನೂನು ಸುವ್ಯವಸ್ಥೆಗೆ ಯಾವುದೇ ಥರದ ತೊಂದರೆ ಆಗದಂಗೆ ನೋಡ್ಕೊಳ್ಳೋಕ್ಕೆ ನಾವು ಇಲ್ಲಿ 144 ಜಾರಿ ಮಾಡಿದ್ದೀವಿ. ಇಲ್ಲಿ ಯಾವುದೇ ಪ್ರತಿಭಟನೆ ಆಗಲಿ ಅಥವಾ ಘೋಷಣೆ ಕೂಗೋದಾಗಲಿ ಅದನ್ನು ನಾವು ಅಲೋ ಮಾಡ್ತಾ ಇಲ್ಲ. ಅದಲ್ಲದೆ ವೈದ್ಯರು ಇಲ್ಲಿ ಬಂದು ರಾಜೀನಾಮೆ ಕೊಡೋ ಸಮಯದಲ್ಲಿ ಇಲ್ಲಿ ನಾವು ಪ್ರತ್ಯೇಕವಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ. ಸೊ ಎಲ್ಲರೂ ಸಾವಿರಾರು ಜನ ಒಟ್ಟಿಗೆ ಹೊರಗಡೆ ಬಂದು ರಾಜೀನಾಮೆ ಕೊಟ್ಟರೆ ಸಾಕಷ್ಟು ಒಂದು ನೂಕುನುಗ್ಗಲ ಆಗ್ಬೋದು. ಸೊ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ನಾವು ಗೇಟಿಂದನೇ ಒಂದು ಬ್ಯಾರಿಕೇಡಿಂಗನ್ನು ವ್ಯವಸ್ಥೆ ಮಾಡಿ ಎಲ್ಲರೂ ಬ್ಯಾಚ್ ವೈಸ್ ಲೈನಲ್ಲಿ ಹೊರಗಡೆ ಬಂದು ಯಾರ್ಯಾರು ರಾಜೀನಾಮೆ ಕೊಡ್ತಾರೋ ಅವ್ರು ಬಂದು ಸಂಬಂಧಪಟ್ಟ ಅಧಿಕಾರಿ ಕಚೇರಿಗೆ ಹೋಗಿ ಅದನ್ನು ಕೊಡುವಂಥ ಒಂದು ವ್ಯವಸ್ಥೆ ಕೂಡ ನಾವು ಮಾಡಿದ್ದೀವಿ. ಸೊ ಅವರು ಇಲ್ಲಿ ಬರದೆ ಮೊದಲು ಫ್ರೀಡಮ್ ಪಾರ್ಕಿಗೆ ಹೋಗ್ತಾರೆ. ಸೊ ಎಲ್ಲ ವೈದ್ಯರು ಅಲ್ಲಿ ಫ್ರೀಡಮ್ ಪಾರ್ಕಿಗೆ ಹೋಗಿ ಅಲ್ಲಿಂದ ಅವ್ರದ್ದು ಮುಂದಿನ ಏನು ತೀರ್ಮಾನ ಇದೆ ಅಲ್ಲಿ ತೊಗೊಳ್ತಾರೆ. ಇಲ್ಲಿ ಯಾವುದೇ ಥರದ ತೊಂದರೆ ಆಗದಂಗೆ ನೋಡ್ಕೊಳ್ಳೋಕ್ಕೆ ಹೆಚ್ಚಿನ ಪೊಲೀಸ್ ಬಂದೋಬಸ್ತನ್ನು ನಾವು ಮಾಡಿದ್ದೀವಿ. ಒಂದು DSP, ಒಂದು DCP, ಒಂದು ACP ಇದ್ದಾರೆ, 4 ಜನ ಇನ್ಸ್ಪೆಕ್ಟರ್ಸ್ ಇದ್ದಾರೆ ಮತ್ತು ಸುಮಾರು 150 ಜನ ಕಾನ್ಸ್ಟೇಬಲ್, ಹೆಡ್ ಕಾನ್ಸ್ ಮತ್ತು ASIs ಇದ್ದಾರೆ. 5 KSRP ತುಕಡಿ ಇದೆ ಮತ್ತು 10 MT KSRTC ಬಸ್ಸಸ್ಸು ಕೂಡ ನಾವು ಇಲ್ಲಿ ತರಿಸಿದ್ದೀವಿ. ಸೊ ಒಟ್ಟಾರೆ ಈ ಒಂದು ಕಚೇರಿಯಲ್ಲಿ ಮತ್ತು ಸುತ್ತಮುತ್ತ ಪ್ರದೇಶದಲ್ಲಿ ಯಾವುದೇ ಥರದ ತೊಂದರೆ ಆಗದಂಗೆ ನೋಡ್ಕೊಳ್ಳೋಕ್ಕೆ ಹೆಚ್ಚಿನ ಬಂದೋಬಸ್ತನ್ನು ನಾವು ಮಾಡಿದ್ದೀವಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್, ನೇರ ಸಂಪರ್ಕದಲ್ಲಿದ್ದಾರೆ. ನಂದೀಶ್, ಸರ್ಕಾರ ನಾ ಕೊಡೆ ವೈದ್ಯರು ನಾ ಬಿಡೆ ಅನ್ನೋ ಸ್ಥಿತಿ ಈಗ ನಿರ್ಮಾಣ ಆಗಿದೆ. ಇದರ ಜೊತೆಗೆ ಆನಂದರಾವ್ ಸರ್ಕಲ್ ಸುತ್ತಮುತ್ತ 144 ಸೆಕ್ಷನ್ ಕೂಡ ಜಾರಿಯಾಗಿದೆ. ಈಗಿನ ಬೆಳವಣಿಗೆ ಏನು ಕಂಡು ಬಂದಿದೆ ಅಲ್ಲಿ? ಭವನ ಏನಂತಂದರೆ ಈ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಏನು ಈ ಒಂದು ಕಚೇರಿ ಇದೆ ಆನಂದರಾವ್ ಸರ್ಕಲ್ನಲ್ಲಿ, ಈ ಒಂದು ಕಚೇರಿಯ ಆವರಣದಲ್ಲಿ ಬೇರೆ ಬೇರೆ ಇಲಾಖೆಗಳು ಕೂಡ ಕಾರ್ಯನಿರ್ವಹಿಸೋದ್ರಿಂದ ಸಾಕಷ್ಟು ರೀತಿಯಲ್ಲಿ ಸಾರ್ವಜನಿಕರಿಗೆ ಸಮಸ್ಯೆ ಆಗ್ತಿದೆ ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿ ವ್ಯಾಪಕ ಒಂದು ಪೊಲೀಸ್ ಬಿಗಿ ಭದ್ರತೆಯನ್ನು ಕಲ್ಪಿಸಲಾಗಿದೆ. ಈಗ ನೀವು ನೋಡ್ತಾ ಇರ್ಬೋದು, ಈಗ ಮೇನ್ ಗೇಟ್ನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಒಂದು ಪೊಲೀಸರು ಇದ್ದಾರೆ. ಈ ಆವರಣಕ್ಕೆ ಆಗಮಿಸುವಂತಹ ಯಾರೇ ಆಗಿರ್ಬೋದು, ಅವರ ಏನು ವರ್ಕರ್ಸ್ ಆಗಿರ್ಬೋದು, ಅವರ ಹತ್ರ ಏನೋ ID ಕಾರ್ಡನ್ನು ಚೆಕ್ ಮಾಡಿ ಒಳಗಡೆ ಬಿಡುವಂಥ ಒಂದು ವ್ಯವಸ್ಥೆ ಕೂಡ ಕಲ್ಪಿಸಲಾಗಿದೆ. ಮತ್ತು ಏನು ಸುಮಾರು 4500 ಹೆಚ್ಚು ವೈದ್ಯರು ಏನಿವತ್ತು ರಾಜೀನಾಮೆಯನ್ನು ಸಲ್ಲಿಸ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ರು. ಈ ಹಿನ್ನೆಲೆಯಲ್ಲಿ ಅವರಿಗೆ ಬೇಕಾದಂಥ ಒಂದು ವ್ಯವಸ್ಥೆ ಕೂಡ ಮಾಡಿಕೊಳ್ಳಲಾಗಿದೆ. ಈಗ ನೀವು ನೋಡ್ತಾ ಇರ್ಬೋದು, ಈ ಒಂದು ಪ್ರತ್ಯೇಕವಾಗಿ ಬ್ಯಾರಿಕೇಡ್ ವ್ಯವಸ್ಥೆ ಕೂಡ ಮಾಡಿಕೊಳ್ಳಲಾಗಿದೆ. ಅವರು ಯಾರು ಏನು ಪ್ರತಿಭಟನೆಯನ್ನು ಕೈಗೊಳ್ತಾ ಇದ್ದಾರೆ ಆ ವೈದ್ಯರು ತಮ್ಮ ID ಕಾರ್ಡನ್ನು ತೋರಿಸಿ ಆ ಒಂದು ಬ್ಯಾರಿಕೇಡ್ ಒಳಗಡೆ ನೇರವಾಗಿ ಏನು ಆಯುಕ್ತರು ಕಚೇರಿ ಇದೆ ಅಲ್ಲಿಗೆ ಹೋಗಿ ಅವರು ರಾಜೀನಾಮೆಯನ್ನು ಸಲ್ಲಿಸುವಂಥ ಒಂದು ವ್ಯವಸ್ಥೆ ಕೂಡ ಮಾಡಿಕೊಳ್ಳಲಾಗಿದೆ. ಇದಕ್ಕೆ ಪ್ರತಿತಂತ್ರವಾಗಿ ಕೂಡ ಸರ್ಕಾರ ಈಗಾಗಲೇ ಮುನ್ನೆಚ್ಚರಿಕೆ ಕ್ರಮವಾಗಿ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥ ಕುರಿತು ಈಗಾಗಲೇ ನಿನ್ನೆ ಒಂದು ಸಭೆಯನ್ನು ಮಾಡಿದ್ರು. ಮತ್ತು ಪ್ರತ್ಯೇಕವಾಗಿ ಕೂಡ ಏನು ಸಾರ್ವಜನಿಕರಿಗೆ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೂ ಕೂಡ ತೊಂದರೆ ಆಗಬಾರ್ದು, ಈ ನಿಟ್ಟಿನಲ್ಲಿ ಖಾಸಗಿ ವೈದ್ಯರ ಜೊತೆ ಸಮಾಲೋಚನೆ ನಡೆಸಿದ್ದಾರೆ. ಮತ್ತು 104 ಸಹಾಯವಾಣಿ ಕೇಂದ್ರಗಳು ಕೂಡ ಏನು ತೆರೆಯಲಾಗಿದೆ. ಮತ್ತು ಪ್ರತ್ಯೇಕವಾಗಿ ಸಹಾಯವಾಣಿ ಕರೆಗಳ ಮೂಲಕ ಉಚಿತವಾಗಿ ಅವರಿಗೆ ಯಾವುದೇ ಏನು ಸಮಸ್ಯೆಗಳಿಗೆ ಫಸ್ಟ್ ಟ್ರೀಟ್ ಕೊಡೋದ್ರ ಮೂಲಕ ಏನೋ ಒಂದು ವ್ಯವಸ್ಥೆ ಕೂಡ ಮಾಡಿಕೊಳ್ಳಲಾಗಿದೆ. ಹೀಗಾಗಿ ಇನ್ನೊಂದು ಕಡೆ ಮುಖ್ಯವಾಗಿ ಏನಂತಂದರೆ ಇವತ್ತು ರಾಜ್ಯಾದ್ಯಂತ ವಿವಿಧ ಭಾಗಗಳಿಂದ ಸುಮಾರು 4500ಕ್ಕೂ ಹೆಚ್ಚು
ಏನು ವೈದ್ಯರು ಆಗಮಿಸಿ ಈ ಒಂದು ಸಾಮೂಹಿಕ ರಾಜೀನಾಮೆಯನ್ನು ಸಲ್ಲಿಸ್ತೀವಿ ಅನ್ನುವಂಥ ಮಾತನ್ನು ಹೇಳಿದರು. ಈಗಾಗಲೇ ಇಲ್ಲಿ 144 ಸೆಕ್ಷನ್ ಜಾರಿ ಇರೋದ್ರಿಂದ ಇಲ್ಲಿಗೆ ಯಾರೂ ಕೂಡ ವೈದ್ಯರು ಇಲ್ಲಿಗೆ ಬರ್ತಾ ಇಲ್ಲ. ಈಗಾಗಲೇ ಫ್ರೀಡಮ್ ಪಾರ್ಕ್ನಲ್ಲಿ ಈಗಾಗಲೇ ಅಲ್ಲಿ ಸಭೆಯನ್ನು ಸೇರಿ ಮುಂದಿನ ಒಂದು ಕಾರ್ಯತಂತ್ರದ ಬಗ್ಗೆ ನಾವು ಚರ್ಚಿಸ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಒಂದು ಆನಂದರಾವ್ ಸರ್ಕಲ್ ಸುತ್ತಮುತ್ತ ಒಂದು ಪೊಲೀಸ್ ಬಿಗಿ ಭದ್ರತೆಯನ್ನು ಕಲ್ಪಿಸಲಾಗಿದ್ದು ಮತ್ತು ಯಾರಿಗೂ ಕೂಡ ಸಾರ್ವಜನಿಕರಿಗೆ ತೊಂದರೆ ಆಗುವಂತಹ ನಿಟ್ಟಿನಲ್ಲಿ ಏನು ನೋಡಿಕೊಳ್ಳೋದಕ್ಕೆ ಈಗಾಗಲೇ ಸುಮಾರು 150ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನು ಕೂಡ ಇಲ್ಲಿ ಒಂದು ಸ್ಥಳದಲ್ಲಿ ನಿಯೋಜಿಸಲಾಗಿದೆ. ಭವನ ಓಕೆ, ಈ ಹಿನ್ನೆಲೆಯಲ್ಲಿ ಈಗಿನ ಸರ್ಕಾರದ ನಡೆ ಏನು? ಕೆಲವು ಬೇಡಿಕೆಗಳ ಜೆನ್ಯೂನ್ ಬೇಡಿಕೆಗಳೇನಿವೆ ಅವುಗಳನ್ನ ಪೂರೈಸಿ ಅನ್ನುವುದು ವೈದ್ಯರ ಒಂದು ಅಳಲಾಗಿದೆ. ಇದರ ಜೊತೆಗೆ ಸರ್ಕಾರವೂ ಕೂಡ ತನ್ನ ಪಟ್ಟನ್ನ ಬಿಡ್ತಾ ಇಲ್ಲ. ಸೊ ಮುಂದಿನ ಬೆಳವಣಿಗೆ ಏನಾಗಬಹುದು? ಯಾಕೆಂದ್ರೆ ವೈದ್ಯರೆಲ್ಲರೂ ರಾಜೀನಾಮೆಯನ್ನ ಕೊಟ್ಟು 1 ತಿಂಗಳ ಕಾಲ ನಾವು ಕಾಯ್ತೀವಿ ಸರ್ಕಾರ ಮಾತುಕತೆಗೆ ಬಂದ್ರೆ ಅನ್ನುವಂತಹ ಒಂದು ಪೀಠಿಕೆಯನ್ನ ಇಟ್ಟಿದ್ದಾರೆ. ಭವನ ಮುಖ್ಯವಾಗಿ ಏನಂತಂದರೆ ಏನು ರಾಜ್ಯಾದ್ಯಂತ ಸುಮಾರು 4500ಕ್ಕೂ ಹೆಚ್ಚು ವೈದ್ಯರು ಏನು ಅವರು ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಅವರು ಕಳೆದ 5-6 ವರ್ಷಗಳಿಂದ ನಾವು ಬೇಡಿಕೆಗಳನ್ನ ಇಡ್ತಾ ಇದ್ದೀವಿ. ಅದರಲ್ಲಿ ಮುಖ್ಯವಾಗಿ ಏನಂತಂದರೆ ಜಿಲ್ಲಾ ಆಸ್ಪತ್ರೆಗಳನ್ನು ಕುಟುಂಬ ಮತ್ತು ಆರೋಗ್ಯ ಕಲ್ಯಾಣ ಇಲಾಖೆಗೆ ಒಳಪಡಿಸೋದು ಮತ್ತು ಖಾಲಿ ಇರ್ತಕ್ಕಂಥ ಹುದ್ದೆಗಳು ಅವನ್ನು ಭರ್ತಿ ಮಾಡ್ಕೊಳ್ಬೇಕು. ಈಗಾಗಲೇ ತಮಿಳುನಾಡು ಸರ್ಕಾರ ಮತ್ತು ಏನು ಗುಜರಾತ್ ಮಾದರಿಯಲ್ಲಿ ಏನು ನಮ್ಮ ರಾಜ್ಯದಲ್ಲೂ ಕೂಡ ಖಾಲಿ ಇರ್ತಕ್ಕಂಥ ಏನು ವೈದ್ಯರ ನೇಮಕ ಹುದ್ದೆಗಳಿಗೆ ಆದಷ್ಟು ಬೇಗ ನೇಮಕ ಮಾಡ್ಕೊಳ್ಬೇಕು ಅನ್ನುವಂಥ ಒಂದು ಪ್ರಮುಖ ಬೇಡಿಕೆ ಕೂಡ ಆಗಿದೆ. ಮತ್ತು ಜಿಲ್ಲಾ ಹಾಗೂ ತಾಲೂಕು ಆಸ್ಪತ್ರೆಗಳಿಗೆ ಚಿಕಿತ್ಸಾ ತುರ್ತು ವೈದ್ಯಾಧಿಕಾರಿಗಳನ್ನು ನೇಮಕ ಮಾಡೋದು ಸೇರಿದಂತೆ ಮುಖ್ಯವಾಗಿ ಇನ್ನೊಂದು ಏನಂತಂದರೆ ವೇತನ ತಾರತಮ್ಯವನ್ನು ಸರಿಪಡಿಸಬೇಕು. ನಾವು ಸಾಕಷ್ಟು ವರ್ಷಗಳಿಂದ ಕೆಲಸವನ್ನು ಮಾಡ್ತಾ ಇದ್ದೀವಿ. ಈಗ ಎಷ್ಟಿದೆ ಅದು ಅಷ್ಟೇ ಸ್ಯಾಲ್ರಿ ಕೂಡ ಇದೆ, ಅದನ್ನು ಹೆಚ್ಚಿಸಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಮತ್ತು ಇನ್ನೊಂದು ಏನಂತಂದರೆ ಸರಿಯಾದ ಸಮಯಕ್ಕೆ ನಮಗೆ ಸ್ಯಾಲ್ರಿ ಆಗ್ತಾ ಇಲ್ಲ, ಅದು ಇನ್ ಟೈಮ್ಗೆ ಆಗಬೇಕು ಅನ್ನುವಂಥ ಒಂದು ಬೇಡಿಕೆಗಳು ಪ್ರಮುಖವಾಗಿ ಈ ಒಂದು 5 ಬೇಡಿಕೆಗಳನ್ನ ಇಟ್ಕೊಂಡು ಕಳೆದ 5-6 ವರ್ಷಗಳಿಂದ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ಸರ್ಕಾರ ಕೂಡ ಯಾವುದೇ ರೀತಿಯಲ್ಲಿ ನಮಗೆ ಸ್ಪಂದಿಸ್ತಾ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಾವು ಸಾಮೂಹಿಕವಾಗಿ ನಾವು ರಾಜೀನಾಮೆಗೆ ಸಲ್ಲಿಸೋದಕ್ಕೆ ನಿರ್ಧಾರಕ್ಕೆ ಬಂದಿದ್ದೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇದಕ್ಕೆ ಸರ್ಕಾರ ಕೂಡ ಯಾವುದೇ ರೀತಿಯ ಒಂದು ಪ್ರತಿಕ್ರಿಯೆಯನ್ನು ನೀಡ್ತಾ ಇಲ್ಲ. ಯಾಕಂದರೆ ಈಗಾಗಲೇ ಇವರಿಗೆ ಏನು ರಾಜೀನಾಮೆಯನ್ನು ನೀಡೋದಾದರೆ ನೀಡಿ ಅನ್ನುವಂಥ ಮಾತನ್ನು ಈಗಾಗಲೇ ಆರೋಗ್ಯ ಸಚಿವರಾಗಿರ್ತಕ್ಕಂಥ UT ಖಾದರ್ ಅವರೇ ಹೇಳಿದ್ದಾರೆ. ಅದಕ್ಕೆ ಪ್ರತಿತಂತ್ರವಾಗಿ ಕೂಡ ಸರ್ಕಾರ ಕೂಡ ಇದಕ್ಕೆ ವ್ಯವಸ್ಥಿತವಾಗಿ ಈಗಾಗಲೇ ಸರ್ಕಾರಿ ಖಾಸಗಿ ವೈದ್ಯರು ಮತ್ತು 104 ಸಹಾಯವಾಣಿ ಕೇಂದ್ರಗಳು ಮತ್ತು DHO ತಾಲೂಕು DHO ಅಧಿಕಾರಿಗಳ ನೇತೃತ್ವದಲ್ಲಿ ಮುಖ್ಯವಾಗಿ ಸಭೆಗಳನ್ನು ನಡೆಸಿ ಏನು ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ಕ್ರಮಗಳನ್ನು ಈಗಾಗಲೇ ಸೂಚಿಸಿದೆ. ಇವತ್ತು ಮಧ್ಯಾಹ್ನ ಏನು ವಿಕಾಸಸೌಧದಲ್ಲಿ ಮತ್ತೊಂದು ಸುತ್ತಿನ ಮಾತುಕತೆ ನಡೀತದೆ. ಮತ್ತೊಂದು ಕಡೆ ಏನು ಪ್ರತಿಭಟನೆಯನ್ನು ಕೈಗೊಂಡಿರ್ತಕ್ಕಂಥ ವೈದ್ಯರು ಕೂಡ ಇವತ್ತು ಇನ್ನೊಂದು ಸುತ್ತಿನ ಒಂದು ಸಭೆಯನ್ನು ನಡೆಸ್ತಾ ಇದ್ದಾರೆ. ಇವು 2 ಸಭೆಗಳ ಮುಂದಿನ ಒಂದು ಫಲಿತಾಂಶ ಇವತ್ತು ಸಂಜೆ ಒಳಗಡೆ ಬೀಳುವಂತಹ ಸಾಧ್ಯತೆ ಇದೆ. ಭವನ ಓಕೆ, ಧನ್ಯವಾದ ನಂದೀಶ್ ನಿಮ್ಮೆಲ್ಲ ಮಾಹಿತಿಗೆ.